ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಈಗಾಗಲೇ ಪ್ರನೌನ್ಸ್ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇವೆ. ಅದರ ಮುಂದುವರೆದ ಭಾಗ ಈ ಒಂದು ವಿಡಿಯೋದಲ್ಲಿ ನಾವು ಪ್ರನೌನ್ಸ್ಗೆ ಸಂಬಂಧಪಟ್ಟಂಥ ಅಡ್ಜೆಕ್ಟಿವ್ ಪ್ರನೌನ್ಸ್ ಬಗ್ಗೆ ಅಧ್ಯಯನ ಮಾಡೋಣ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರನೌನ್ಸ್ ಅಂದರೆ ಸರ್ವನಾಮಗಳು. ನಾಮಪದದ ಬದಲಾಗಿ ಬಳಸುವ ಪದಗಳೇ ಸರ್ವನಾಮಗಳು. ಅವು ನಿಮಗೆ ಈಗಾಗಲೇ ಅರ್ಥ ಆಗಿವೆ. ಐ, ವಿ, ಯು, ಹಿ, ಸಿ, ಇಟ್, ದೆ ಈ ಎಲ್ಲ ಪ್ರನೌನ್ಗಳಿಗೆ ಸಂಬಂಧಪಟ್ಟಂತಹ ಅಡ್ಜೆಕ್ಟಿವ್ ಪ್ರನೌನ್ಗಳನ್ನು ವಾಕ್ಯಗಳಲ್ಲಿ ಸರಿಯಾಗಿ ಬಳಸುವ ವಿಧಾನವನ್ನು ಕೂಡ ಅರ್ಥ ಮಾಡಿಕೊಳ್ಳೋಣ. ಅದಕ್ಕಿಂತ ಮುಂಚೆ ಅಡ್ಜೆಕ್ಟಿವ್ ಪ್ರನೌನ್ಗಳು ಯಾವುವು ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ನಮ್ಮ ಕನ್ನಡ ಭಾಷೆಯಲ್ಲಿ ನಾನು, ನನ್ನ, ನಾವು, ನಮ್ಮ, ನೀನು, ನಿನ್ನ, ನೀವು, ನಿಮ್ಮ, ಅವನು, ಅವನ, ಅವಳು, ಅವಳ, ಇದು, ಇದರ, ಅವರು, ಅವರ ಹೀಗೆ ಇವುಗಳನ್ನು ಅರ್ಥ ಮಾಡಿಕೊಂಡಿರುತ್ತೇವೆ. ಇವುಗಳನ್ನು ನಾವು ಇಂಗ್ಲಿಷ್ನಲ್ಲಿ ನೋಡಿದಾಗ ಐ, ಮಾಯ್, ವಿ, ಅವರ್, ಯು, ಯುವರ್, ಯು, ಯುವರ್ಸ್, ಹಿ, ಹಿಡ್ಸ್, ಸಿ, ಹರ್, ಇಟ್, ಇಟ್ಸ್, ದೇ, ದೇಯರ್. ಅಂದರೆ ಐ ನಾನು, ಮಾಯ್ ನನ್ನ, ವಿ ನಾವು, ಅವರ್ ನಮ್ಮ, ಯು ನೀನು, ಯುವರ್ ನಿನ್ನ, ಯು ನೀವು, ಯುವರ್ಸ್ ನಿಮ್ಮ, ಹಿ ಅವನು, ಹಿಡ್ಸ್ ಅವನ, ಸಿ ಅವಳು, ಹರ್ ಅವಳ, ಇಟ್ ಇದು, ಇಟ್ಸ್ ಇದರ, ದೇ ಅವರು, ದೇಯರ್ ಅವರ. ಈಗ ಒಂದು ಉದಾಹರಣೆ ನೋಡೋಣ. ಐಗೆ ಸಂಬಂಧಪಟ್ಟಂಥ ಅಡ್ಜೆಕ್ಟಿವ್ ಪ್ರನೌನ್ ಆಗಿರುವ ಮಾಯ್ ಇದನ್ನು ಬಳಸುವಾಗ ನಾವು ಹೇಳ್ತಾ ಇರ್ತೀವಿ ಮಾಯ್ ಫಾದರ್, ಮಾಯ್ ಸ್ಕೂಲ್, ಮೈ ಬುಕ್, ಮೈ ಪೆನ್, ಮೈ ವರ್ಕ್, ಮೈ ಕಾರ್. ಅಂದರೆ ನನ್ನ ತಂದೆ, ನನ್ನ ಶಾಲೆ, ನನ್ನ ಪುಸ್ತಕ, ನನ್ನ ಲೇಖನಿ, ನನ್ನ ಕೆಲಸ, ನನ್ನ ಕಾರು ಅಂತ ಹೇಳ್ತಿರ್ಬೇಕಾದ್ರೆ ಮಾಯ್ ಎಂಬ ಅಡ್ಜೆಕ್ಟಿವ್ ಪ್ರನೌನ್ನ ಬಳಸ್ತೀವಿ. ಇಲ್ಲಿ ಯಾವತ್ತೂ ನಾವು ತಪ್ಪಾಗಿ ಐ ಫಾದರ್, ಐ ಸ್ಕೂಲ್, ಐ ಬುಕ್, ಐ ಪೆನ್, ಐ ವರ್ಕ್, ಐ ಕಾರ್ ಅಂತ ಬಳಸಬಾರ್ದು. ಹೀಗೆ ಊಯಿಗೆ ಸಂಬಂಧಪಟ್ಟಂಥ ಅಡ್ಜೆಕ್ಟಿವ್ ಪ್ರನೌನ್ ಆಗಿರುವ ಅವರನ್ನು ನಾವು ಹೀಗೆ ಬಳಸ್ತೀವಿ. ಅವರ್ ಕಂಟ್ರಿ, ಅವರ್ ಸ್ಕೂಲ್, ಅವರ್ ಹೋಮ್, ಅವರ್ ಅರ್ತ್, ಅವರ್ ಡ್ಯೂಟಿ, ಅವರ್ ಪೇರೆಂಟ್ಸ್. ಅಂದರೆ ನಮ್ಮ ದೇಶ, ನಮ್ಮ ಶಾಲೆ, ನಮ್ಮ ಮನೆ, ನಮ್ಮ ಭೂಮಿ, ನಮ್ಮ ಕರ್ತವ್ಯ, ನಮ್ಮ ಪೋಷಕರು ಹೀಗೆ ಬಳಸ್ತಾ ಇರ್ತೀವಿ. ಮುಂದಿನ ಉದಾಹರಣೆ ಗಮನಿಸಿ. ಹೀಗೆ ಸಂಬಂಧಪಟ್ಟಂಥ ಅಡ್ಜೆಕ್ಟಿವ್ ಪ್ರನೌನ್ ಹಿಡ್ಸ್ ಅದನ್ನು ವಾಕ್ಯಗಳಲ್ಲಿ ಹೇಳಬೇಕಾದ್ರೆ ನಾವು ಹಿಡ್ಸ್ ಕಂಟ್ರಿ, ಹಿಡ್ಸ್ ಸ್ಕೂಲ್, ಹಿಡ್ಸ್ ಹೋಮ್ ಅಂತ ಬಳಸ್ತೀವಿ. ಅಂದರೆ ಅವನ ದೇಶ, ಅವನ ಶಾಲೆ, ಅವನ ಮನೆ, ಹಿಡ್ಸ್ ಫಾದರ್ ಈ ರೀತಿ ಬಳಸ್ತಾ ಇರ್ತೀವಿ. ಇನ್ನು ಹರ್ಗೆ ಸಂಬಂಧಪಟ್ಟದ್ದು ಸಿಗೆ ಸಂಬಂಧಪಟ್ಟಂಥ ಅಡ್ಜೆಕ್ಟಿವ್ ಪ್ರನೌನ್ ಹರ್ ಅದನ್ನು ನಾವು ಈ ರೀತಿ ಬಳಸ್ತೀವಿ. ಹರ್ ಫ್ರೆಂಡ್, ಹರ್ ಡ್ಯೂಟಿ, ಹರ್ ಮದರ್. ಅಂದರೆ ಅವಳ ಗೆಳೆಯ ಅಥವಾ ಗೆಳತಿ, ಅವಳ ಕೆಲಸ, ಅವಳ ತಾಯಿ. ಒಂದು ವೇಳೆ ನಾವು ಸಿ ಮದರ್ ಅಂತ ತಪ್ಪಾಗಿ ಬಳಸಬಾರ್ದು. ಸಿ ಮದರ್ ಅಂದರೆ ಏನಾಗುತ್ತೆ, ಅವಳು ತಾಯಿ ಅಂದಂಗಾಗುತ್ತೆ, ಅದು ತಪ್ಪಾಗುತ್ತೆ. ಅವಳ ತಾಯಿ ಆಗಬೇಕು, ಅವಳ ದೇಶ ಆಗಬೇಕು. ಅವಾಗ ಹರ್ ನೇಷನ್ ಅಂತ ಬಳಸ್ತೀವಿ, ಹರ್ ಕಂಟ್ರಿ ಅಂತ. ಈಗ ಮುಂದೆ ನಾವು ನಮ್ಮ ಪ್ರಾಥಮಿಕ ವಿದ್ಯಾರ್ಥಿಗಳಿಗೆ ಕಲಿಸ್ಬೇಕಾದ್ರೆ ಈ ರೀತಿ ನಾವು ನಿಧಾನವಾಗಿ ಅವರಿಗೆ ತಿಳಿಸಿಕೊಡ್ತಾ ಹೋಗಬೇಕು. ಐ, ಮಾಯ್, ವಿ, ಅವರ್, ಯು, ಯುವರ್, ಯು, ಯುವರ್ಸ್, ಹಿ, ಹಿಸ್, ಸಿ, ಹರ್, ಇಟ್, ಇಟ್ಸ್, ದೇ, ದೇಯರ್.
ಅದನ್ನು ನಾವು ಮಾತೃಭಾಷೆಯಲ್ಲಿ ನಾನು, ನನ್ನ, ನಾವು, ನಮ್ಮ, ನೀನು, ನಿನ್ನ, ನೀವು, ನಿಮ್ಮ, ಅವನು, ಅವನ, ಅವಳು, ಅವಳ, ಇದು, ಇದರ, ಅವರು, ಅವರ ಅಂತ ಹೇಳ್ತಾ ಹೋಗಬೇಕು. ಈಗ ಒಂದಿಷ್ಟು ಎಕ್ಸಾಂಪಲನ್ನು ನೋಡೋಣ. ಸ್ಕ್ರೀನ್ ಮೇಲೆ ನೋಡಿ. ರೈಟ್ ದ ಕರೆಕ್ಟ್ ಪೊಸೆಸಿವ್ ಪ್ರೊನೌನ್ ಅಥವಾ ಅಡ್ಜೆಕ್ಟಿವ್ ಪ್ರೊನೌನ್. ಇಲ್ಲಿ ಮೊದಲನೇ ವಾಕ್ಯ ಗಮನಿಸಿ. ಐ ಗೋ ವಿತ್ ಡ್ಯಾಶ್ ಡ್ಯಾಶ್ ಫಾದರ್. ಈ ವಾಕ್ಯದಲ್ಲಿ ಐಗೆ ಸಂಬಂಧಪಟ್ಟಂಥ ಅಡ್ಜೆಕ್ಟಿವ್ ಪ್ರೊನೌನನ್ನು ಬರಿಬೇಕು. ಎರಡನೇ ವಾಕ್ಯ ನೋಡಿ. ವಿ ಗೋ ಟು ಡ್ಯಾಶ್ ಡ್ಯಾಶ್ ಸ್ಕೂಲ್. ಇಲ್ಲಿ ಕೂಡ ಗೆ ಸಂಬಂಧಪಟ್ಟಂಥ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೀವಿ ಅಲ್ವಾ, ಆ ಗೆ ಸಂಬಂಧಪಟ್ಟಂಥ ಅಡ್ಜೆಕ್ಟಿವ್ ಪ್ರೊನೌನ್ನ ಇಲ್ಲಿ ಬರಬೇಕು. ಅಂದರೆ ಐ, ಮೈ, ವಿ, ಅವರ್ ಈ ರೀತಿ ಹೇಳಿದೆ ಅಲ್ವಾ, ಆ ಅಡ್ಜೆಕ್ಟಿವ್ ಪ್ರೊನೌನನ್ನು ಇಲ್ಲಿ ಬಳಸಬೇಕು. ಈಗ ಅಲ್ಲಿ ಸರಿಯಾಗಿ ಅದನ್ನು ಬಳಸಿದರೆ ಯಾವ ರೀತಿ ಅರ್ಥ ಆಗುತ್ತೆ ನೋಡಿ. ಐ ಗೋ ವಿತ್ ಮೈ ಫಾದರ್. ಎಸ್, ಇಲ್ಲಿ ಮೈ ಅನ್ನೋದನ್ನು ತುಂಬಬೇಕು. ಯಾಕೆ? ಐಗೆ ಸಂಬಂಧಪಟ್ಟಂಥ ಅಡ್ಜೆಕ್ಟಿವ್ ಪ್ರೊನೌನ್ ಮೈ ಇದೆ, ಹಾಗಾಗಿ ಇಲ್ಲಿ ಮೈ ಫಾದರ್ ಇಸ್ ಅ ರೈಟ್. ಎರಡನೇ ವಾಕ್ಯ ನೋಡಿ. ವಿ ಗೋ ಟು ಡ್ಯಾಶ್ ಡ್ಯಾಶ್ ಸ್ಕೂಲ್. ವಿ ಗೋ ಟು ಅವರ್ ಸ್ಕೂಲ್. ಎಸ್, ವಿಗೆ ಸಂಬಂಧಪಟ್ಟಂಥ ಅಡ್ಜೆಕ್ಟಿವ್ ಪ್ರೊನೌನ್ ಅವರ್. ನಾವು ನಮ್ಮ ಶಾಲೆಗೆ ಹೋಗುತ್ತೇವೆ. ಮೊದಲನೇ ವಾಕ್ಯದ ಅರ್ಥ ನಾನು ನನ್ನ ತಂದೆಯ ಜೊತೆಗೆ ಹೋಗುತ್ತೇನೆ, ನನ್ನ ತಂದೆ. ಸರಿನಾ? ಹೀಗೆ ಮುಂದಿನ ಒಂದು ಉದಾಹರಣೆ ನೋಡಿ. ಯು ಟೆಲ್ ಮೀ ಡ್ಯಾಶ್ ಡ್ಯಾಶ್ ನೇಮ್. ಯುಗೆ ಸಂಬಂಧಪಟ್ಟಂಥ ಅಡ್ಜೆಕ್ಟಿವ್ ಪ್ರೊನೌನ್ ಏನಿದೆ ಪಕ್ಕದಲ್ಲಿದೆ ನೋಡಿ. ಯು, ಯುವರ್. ಎಸ್, ಯು ಟೆಲ್ ಮೀ ಯುವರ್ ನೇಮ್. ನೀನು ನನಗೆ ನಿನ್ನ ಹೆಸರು ಹೇಳುತ್ತಿ. ನಾಲ್ಕನೇ ವಾಕ್ಯ ನೋಡಿ. ಯು ಡೂ ಡ್ಯಾಶ್ ಡ್ಯಾಶ್ ವರ್ಕ್. ಯು ಡೂ ಯುವರ್ಸ್ ವರ್ಕ್. ನೀವು ನಿಮ್ಮ ಕೆಲಸ ಮಾಡುತ್ತೀರಿ. ಹೀಗೆ ನಾವು ಎಲ್ಲ ಪ್ರೊನೌನ್ಗಳ ಅಡ್ಜೆಕ್ಟಿವ್ ಪ್ರೊನೌನನ್ನು ಬಳಸ್ತಾ ಹೋಗಬೇಕು. ಈಗ ನೆಕ್ಸ್ಟ್ ಉದಾಹರಣೆ ನೋಡಿ. ಹಿ ಲಾಸ್ಟ್ ಡ್ಯಾಶ್ ಡ್ಯಾಶ್ ಪೆನ್. ಹೀಗೆ ಸಂಬಂಧಪಟ್ಟಂಥ ಅಡ್ಜೆಕ್ಟಿವ್ ಪ್ರೊನೌನ್ ಯಾವುದು? ಹಿಜ್. ಹಿ ಅಂದರೆ ಅವನು, ಹಿಜ್ ಅಂದರೆ ಅವನ. ಇಲ್ಲಿ ವಾಕ್ಯದಲ್ಲಿ ನೋಡಿ. ಹಿ ಲಾಸ್ಟ್ ಹಿಜ್ ಪೆನ್. ಹಿ ಲಾಸ್ಟ್ ಹಿಜ್ ಪೆನ್. ಅವನು ಅವನ ಪೆನ್ನನ್ನು ಕಳೆದುಕೊಂಡನು. ಮುಂದಿನ ವಾಕ್ಯ ನೋಡ್ರಿ. ಸಿ ರೈಡ್ಸ್ ಇನ್ ಡ್ಯಾಶ್ ಡ್ಯಾಶ್ ಬುಕ್. ಇದಕ್ಕೆ ಸರಿಯಾದ ಉತ್ತರ ಸಿಗೆ ಸಂಬಂಧಪಟ್ಟಿದ್ದು. ನಾವು ಹೇಳ್ತಾ ಇರ್ತೀವಲ್ಲ, ಐ, ಮೈ, ಯು, ಯುವರ್. ಹಾಗಾಗಿ ಸಿ, ಹರ್. ಸಿ ರೈಡ್ಸ್ ಇನ್ ಹರ್ ಬುಕ್. ಅವಳು ಅವಳ ಪುಸ್ತಕದಲ್ಲಿ ಬರೆಯುತ್ತಾಳೆ. ಮುಂದಿನ ಉದಾಹರಣೆ. ಇಟ್ ವಾಕ್ಸ್ ಆನ್ ಡ್ಯಾಶ್ ಡ್ಯಾಶ್ ಲೆಗ್ಸ್. ಇಟ್ಗೆ ಸಂಬಂಧಪಟ್ಟಂಥ ಅಡ್ಜೆಕ್ಟಿವ್ ಪ್ರೊನೌನ್. ಇಟ್ ವಾಕ್ಸ್ ಆನ್ ಇಟ್ಸ್ ಲೆಗ್ಸ್. ಇದು ಇದರ ಕಾಲುಗಳ ಮೇಲೆ ನಡೆಯುತ್ತದೆ. ಮುಂದಿನ ವಾಕ್ಯ ನೋಡ್ರಿ. ದೇ ಗೋ ಟು ಡ್ಯಾಶ್ ಡ್ಯಾಶ್ ಹೋಮ್ಸ್. ದೇಗೆ ಸಂಬಂಧಪಟ್ಟಂಥ ಅಡ್ಜೆಕ್ಟಿವ್ ಪ್ರೊನೌನ್ ದೇ, ದೇಯರ್ ಅಂತ ಹೇಳಿದ್ದೀವಿ ಅಲ್ವಾ, ಅದೇ. ದೇ ಗೋ ಟು ದೇಯರ್ ಹೋಮ್ಸ್. ಅವರು ಅವರ ಮನೆಗಳಿಗೆ ಹೋಗುತ್ತಾರೆ. ಈ ರೀತಿ ನಾವು ಆ ಅಡ್ಜೆಕ್ಟಿವ್ ಪ್ರೊನೌನ್ಸನ್ನು ಯಾವ ಪ್ರೊನೌನ್ಸ್ ಸಂಬಂಧಪಟ್ಟಿದೆಯೋ ಆ ಪ್ರೊನೌನ್ಗೆ ಸಂಬಂಧಪಟ್ಟಂಥ ಅಡ್ಜೆಕ್ಟಿವ್ ಪ್ರೊನೌನನ್ನು ಆ ವಾಕ್ಯದಲ್ಲಿ ಬಳಸ್ತಾ ಹೋಗಬೇಕು. ಇದನ್ನು ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಎಕ್ಸಾಂಪಲ್ಗಳನ್ನು ಕೊಡ್ತಾ ಹೋದರೆ ಅವರಿಗೆ ಅರ್ಥ ಆಗುತ್ತೆ. ಅವರಿಗೆ ಮುಖ್ಯವಾಗಿ ನಾವು ಇದನ್ನು ಡ್ರಿಲ್ಸ್ ಮಾಡಿಸ್ಬೇಕು. ಐ, ಮೈ, ವಿ, ಅವರ್, ಯು, ಯುವರ್, ಯು, ಯುವರ್ಸ್, ಹಿ, ಹಿಜ್, ಸಿ, ಹರ್, ಇಟ್, ಇಟ್ಸ್, ದೇ, ದೇಯರ್ ಅಂತ ಅವರಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು. ಯಾವಾಗ ವಾಕ್ಯದಲ್ಲಿ ಯಾವ ಪ್ರೊನೌನ್ ಬಂದಿರುತ್ತೋ ಆ ಪ್ರೊನೌನ್ಗೆ ಸಂಬಂಧಪಟ್ಟಂಥ ಅಡ್ಜೆಕ್ಟಿವ್ ಪ್ರೊನೌನ್ನ ಮಾತ್ರ ತುಂಬಬೇಕು. ಕೆಲವೊಮ್ಮೆ ಹೇಗಾಗುತ್ತೆ ಅಂದರೆ, ಉದಾಹರಣೆ ನೋಡ್ರಿ. ಹಿ ಲಾಸ್ಟ್ ಹಿಜ್ ಪೆನ್. ಇದು ರೈಟ್. ಹಿ ಲಾಸ್ಟ್ ಮೈ ಪೆನ್.
ಅವನು ನನ್ನ ಪೆನ್ನನ್ನು ಕಳೆದುಕೊಂಡನು ಅಂತ ಇದು ಆಗುತ್ತೆ. ಬಟ್ ಸರಿಯಾಗಿ ನಾವು ನೋಡಿದರೆ ಅಡ್ಜೆಕ್ಟಿವ್ ಪ್ರೊನೌನ್ ಹೇಳುವಾಗ ಹೀಗೆ ಸಂಬಂಧಪಟ್ಟಂಥದ್ದನ್ನು ಮಾತ್ರ ಅಲ್ಲಿ ನಾವು ಫಿಲ್ ಮಾಡಬೇಕು. ಅಂದರೆ ಹೀಗೆ ಸಂಬಂಧಪಟ್ಟಂಥ ಅಡ್ಜೆಕ್ಟಿವ್ ಪ್ರೊನೌನ್ ಆಗಿರುವ ಹಿಜ್ ಅನ್ನೋದನ್ನು ಬಳಸಬೇಕು. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಎಕ್ಸಾಂಪಲ್ಗಳನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು.